ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರಮೀಳಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ನೋಡ್ಕೊಬರೋಣ ಬನ್ನಿ ಬೇಗ ಬೇಗ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೋಡಿ, ಇವಾಗ ಕಾಣಿಸ್ತಾ ಇದೆ ಅಲ್ಲ, ಈ ಹೂವಿನ ಬಗ್ಗೆನೇ ತೋರಿಸ್ತಾ ಇದ್ದೇನೆ. ಈ ಹೂವು, ಈ ಮರದ ಬಗ್ಗೆ ಇದು ಸೀಸನ್ ಆಗಿರೋದ್ರಿಂದ ಎಲ್ಲೆಲ್ಲೂ ಇದೆ ಹೂವು ನಮ್ಮೂರಲ್ಲಿ ಆಲ್ಮೋಸ್ಟ್ ಅಂತಲೇ ಹೇಳ್ಬೋದು. ನೋಡಿ, ಹೂವು ಹೀಗಿರುತ್ತೆ. ಇದನ್ನು ನಾವು ಬೂರ್ಲು ಹೂವು, ಹಂಗೆ ಈ ಮರನೂ ಸಹ ಬೂರ್ಲು ಮರ ಅಂತ ಹೇಳಿ ಕರಿತೀವಿ. ಇದನ್ನು ಇಂಗ್ಲೀಷಲ್ಲಿ ರೆಡ್ ಕಾಟನ್ ಸಿಲ್ಕ್ ಅಂತ ಹೇಳಿ ಕರೀತಾರೆ. ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ಹೇಳಿ ಕಮೆಂಟ್ ಮಾಡಿ. ನೋಡಿ, ಇದೇ ಮರ, ಇದು ಬೂರ್ಲು ಮರ. ನೋಡಿ ಹೇಗಿದೆ ಅಂತ ಹೇಳಿ. ಇದು ಹೂವು ಸೀಸನ್ ಆಗಿರೋದ್ರಿಂದ ಹೂವು ಬಿಟ್ಟಿದೆ. ಇದನ್ನು ನಾವು ಚಿಕ್ಕವರಿದ್ದಾಗೆಲ್ಲ ಇದನ್ನು ಮೊಗ್ಗು ಆರಿಸಿ ಮಾರಿದರೆ ಪರ್ ಕೆ ಜಿಗೆ ಆವಾಗಲೇ 400-500 ಸಿಗ್ತಿತ್ತು. ಇವಾಗ ಎಷ್ಟಿದೆನೋ ಗೊತ್ತಿಲ್ಲ. ಈ ಹೂವು ಬಿಟ್ಟಿರೋದ್ರಿಂದ ಹಕ್ಕಿಗಳಂತೂ ಚಿಲಿಪಿಲಿ ಚಿಲಿಪಿಲಿ ಅಂತ ಹಾರಾಡ್ತಾ ಇದ್ದಾವೆ. ಇದು ಹೂವು ಕೆಳಗೆ ಬೀಳುತ್ತೆ. ಕೆಳಗೆ ಬಿದ್ದಿರೋ ಹೂವಲ್ಲಿ ಒಂದೊಂದು ಹೂವಲ್ಲಿ ಮೊಗ್ಗಿರ್ತವೆ. ಹಾಗೆಯೇ ಮೊಗ್ಗು ಹೂವು ಉದ್ರಾದ್ಮೇಲೆ ಮೊಗ್ಗು ಸಪ್ರೇಟ್ ಉದುರುತ್ತವೆ. ಒಂದೊಂದು ಮರದಲ್ಲಿ ಹಸಿದೇ ಉದುರುತ್ತವೆ, ಒಂದೊಂದು ಮರದಲ್ಲಿ ಒಣಗಿ ಉದುರುತ್ತವೆ. ನೋಡಿ, ಹಕ್ಕಿಗಳು ಹೆಂಗೆ ಚಿಲಿಪಿಲಿ ಚಿಲಿಪಿಲಿ ಅಂತ ಇದ್ದಾವೆ ಅಂತೇಳಿ. ನಾವು ಚಿಕ್ಕವರಿರೋವಾಗ ನಮ್ಮೂರ ಕಡೆ ತುಂಬ ಅಂದರೆ ತುಂಬ ಬೂರ್ಲು ಮರಗಳಿದ್ವು. ಈಗಂತೂ ತುಂಬ ಕಡಿಮೆ ಆಗಿದ್ದಾವೆ ಅಂತಲೇ ಹೇಳ್ಬೋದು. ನೋಡಿ ಯಾವ ಥರ ಹಕ್ಕಿಗಳು ಚಿಲಿಪಿಲಿ ಅಂತ ಇದ್ದಾವೆ. ಕೇಳೋಕ್ಕೆ ಒಂದು ಖುಷಿ ಕೊಡ್ತಿತ್ತು ಅಂತಲೇ ಹೇಳ್ಬೋದು. ನಾನು ಅದರಲ್ಲೂ ಜೂಮ್ ಮಾಡಿ ಹಿಡ್ದಿದ್ದೀನಿ ವಿಡಿಯೋನ, ಅಷ್ಟು ಸ್ಪಷ್ಟವಾಗಿ ಬಂದಿಲ್ಲ ಅಂತ ಅನಿಸುತ್ತೆ. ಹಕ್ಕಿಗಳು ಚಿಲಿಪಿಲಿ ಕೇಳೋಕ್ಕೆ ಒಂದು ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಈ ಸೀಸನ್ನಲ್ಲಿ ಎಲ್ಲ ಎಲೆಗಳು ಉದುರಿ ಎಲೆಗಳು ಹೊಸ ಎಲೆಗಳು ಚಿಗುರೋ ಕಾಲ ಅಲ್ವಾ. ಒಂದು ಖುಷಿ ಇದ್ದರೆ ಒಂದು ಖುಷಿ ಸೀಸನ್ನಲ್ಲಿ ಅಂತಲೇ ಹೇಳ್ಬೋದು. ನೋಡಿ ಹೂವೆಲ್ಲ ಹೇಗೆ ಉದುರಿದ್ದಾವೆ ಅಂತ ಹೇಳಿ. ನೋಡಿ ಈ ಥರ ಉದುರಿದ್ದಾವೆ. ನೋಡಿ ಈ ಥರ ಉದುರಿದ್ದಾವೆ. ಇದ್ರ ಜೊತೆಗೇ ಮಗ್ಗು ಉದುರುತ್ತವೆ, ಇಲ್ಲಾಂದರೆ ಮಗ್ಗು ಒಣಗಿ ಉದುರುತ್ತವೆ ಒಂದೊಂದು ಮರದಲ್ಲಿ. ಇದು ನಾವು ಚಿಕ್ಕವರಿದ್ದವಾಗೆಲ್ಲ ಆರಿಸೋದೇ ಒಂದು ಕೊಡ್ತಿತ್ತು ಅಂತಲೂ ಹೇಳ್ಬೋದು. ರಜೆ ಟೈಮಾಗೆಲ್ಲ ಆರ್ಸಕ್ಕೆ ಹೋಗ್ತಿದ್ವಿ. ಅದೊಂಥರ ಖುಷಿ ಇತ್ತು ಅಂತಲೇ ಹೇಳ್ಬೋದು. ಈಗ ಅದನ್ನೆಲ್ಲ ಮಿಸ್ ಮಾಡ್ಕೊತಾ ಇದ್ದೀವಿ. ಈಗ ಹೇಳಬೇಕು ಅಂದ್ರೆ ಮರನೂ ಸಹ ಕಡಿಮೆ ಆಗಿದ್ದಾವೆ. ಆವಾಗಿನಷ್ಟು ಮರನೂ ಇಲ್ಲ. ಮತ್ತು ಈಗ ಆರ್ಸಕ್ಕೆ ಹೋಗೋರು ಸಂಖ್ಯೆನೂ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ನೋಡಿ ಹೂವೆಲ್ಲ ಈ ಥರ ಇದೆ. ಒಂದಿಷ್ಟು ಹೂಗಳನ್ನು ತಗೊಬಂದಿದ್ದೀನಿ. ಮೊಗ್ಗು ಇರೋದು ಸಿಕ್ಕಿದೆ, ಮಗ್ಗಿರೋದನ್ನ ತಗೊಬಂದಿದ್ದೀನಿ. ಮಗ್ಗು ಹೇಗಿರುತ್ತೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಒಣಗಿರೋ ಮಗ್ಗನ್ನು ಅದು ಇವಾಗ ಸಿಗಲ್ಲ, ಸ್ವಲ್ಪ ದಿನ ಹೋಗಬೇಕು. ಇವಾಗ ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗಿರೋದ್ರಿಂದ ಒಣ ಮಗ್ಗು ಬೀಳ್ತಾ ಇಲ್ಲ. ಹಸಿ ಮಗ್ಗನ್ನ ನಾನಿವಾಗ ತೋರಿಸ್ತೀನಿ. ನೋಡಿ ಈ ಥರ ಫುಲ್ಲು ಸುತ್ತಲೂ ಹೂವಿನ ದಳಗಳನ್ನು ಮುರಿದ್ಬಿಟ್ಟು ನಾವು ಹಿಂದೆ ಒಂದು ಕೋಲ್ ಹಾಕಿಬಿಟ್ಟು ಆಟ ಆಡ್ತಿದ್ವಿ ಚಿಕ್ಕವರಿದ್ದಾಗ. ನೋಡಿ ಈ ಥರ ಇರುತ್ತೆ ಮಗ್ಗು. ಇದು ಹಸಿ ಮಗ್ಗು. ಇದನ್ನು ಒಣಗಿಸ್ಬೇಕು. ಒಂದೊಂದು ಮರದಲ್ಲಿ ಒಣಗಿದ್ದವೇ ಬೀಳ್ತವೆ, ಒಣಗಾದ್ಮೇಲೆ ಬೀಳ್ತವೆ. ಒಂದು ಮರದಲ್ಲಿ ಹಸಿದು ಬೀಳುತ್ತೆ ಅಂತಲೇ ಹೇಳ್ಬೋದು. ಈ ಥರ ಇರುತ್ತೆ ಇದು ಮಗ್ಗು. ಈ ಮಗ್ಗನ್ನು ಸಹ ಸಾಂಬಾರು ಪದಾರ್ಥದಲ್ಲಿ ನಾನು ನೋಡಿದ್ದೇನೆ ಯೂಸ್ ಮಾಡೋದ. ನೀವು ಯೂಸ್ ಮಾಡ್ತಾ ಇದ್ದರೆ ಇದನ್ನು ಏನಂತ ಹೇಳಿ ಕರೀತಾರೆ, ಏನೆಲ್ಲ ರೆಸಿಪಿಗೆ ಯೂಸ್ ಮಾಡ್ತಾರೆ ಅಂತ ಹೇಳಿ ಕಮೆಂಟಲ್ಲಿ ಹೇಳ್ಬೋದು. ನೋಡಿ ಮಗ್ಗು ಈ ಥರ ಇರುತ್ತೆ. ದಾಲ್ಚಿನ್ನಿ ಮೊಗ್ಗು ಥರನೇ ಇರುತ್ತೆ ಸೇಮು. ಇದು ಬೂರ್ಲು ಮೊಗ್ಗು ಅಂತ ಹೇಳಿ ನಾವು ಕರಿತೇವೆ. ಆಮೇಲೆ ಆವಾಗಲೇ ಹೇಳ್ದಂಗೆ ಆಟ ಆಡ್ತಿದ್ವಿ ನಾವು ಚಿಕ್ಕವರಿದ್ದಾಗ, ಒಂದು ಕೋಲ್ ಹಾಕ್ಬಿಟ್ಟು ಅಂತ ಹೇಳಿದ್ನಲ್ಲ. ನೋಡಿ ಈ ಕೋಲ್ನೇ ನಾವು ಯೂಸ್ ಮಾಡ್ತಿರೋದು. ಇದು ಚದುರಂಗ ಅಂತ ಹೇಳ್ತೀವಿ ನಾವು, ಬಿಳಿ ಚದುರಂಗ ಅಂತ ಹೇಳಿ. ಈ ಕೋಲನ್ನ ಮುರಿದ್ಬಿಟ್ಟು, ಇದು ಫುಲ್ಲು ಸೈಡ್ ಕೊಂಬೆಗಳಿರ್ತಾವಲ್ಲ ಅದೆಲ್ಲ ಮುರಿದು ತುದಿಗೆ 2 ಸೈಡ್ ಬೇಕಾದರೆ 2 ಸೈಡು, ಒಂದು ಸೈಡ್ ಬೇಕಾದರೆ ಒಂದು ಸೈಡು ಇಟ್ಕೊಂಡು, ಅದಕ್ಕೆ ನಾವು ಆ ಹೂವು ತೋರಿಸಿದ್ನಲ್ಲ ಆ ಹೂವನ್ನ 2 ಸೈಡು ಅಥವಾ ಒಂದು ಸೈಡು ಸಿಗಿಸ್ಕೊಂಡು ಆಟ ಆಡ್ತಿದ್ವಿ. ಅದನ್ನು ಇವಾಗ ನಾನು ನನ್ನ ಮಗಳಿಗೆ ಮಾಡಿಕೊಡ್ತಾಯಿದ್ದೇನೆ. ಏನೋ ಒಂಥರ ಖುಷಿ ಅನಿಸುತ್ತೆ. ಹಳೆಯದೆಲ್ಲ ನೆನೆಸ್ಕೊಂಡ್ರೆ ಮತ್ತು ಈ ಥರ
ಹಳ್ಳಿಲೇ ಜೀವನ ಚೆನ್ನಾಗಿ ಅಂತ ಅನಿಸುತ್ತೆ ನನಗೆ. ಇದೆಲ್ಲ ಸಿಟಿ ಲೈಫಲ್ಲಿ ಇದೆಲ್ಲ ಮಿಸ್ ಮಾಡ್ಕೊತಾ ಇದ್ದೀವಿ. ಮತ್ತು ಕೆಲವೊಂದು ಮಕ್ಕಳಿಗೆ ಇದು ಏನು ಅಂತಲೇ ಗೊತ್ತಿಲ್ಲ. ನೋಡಿ ಎಲ್ಲ ಕೊಂಬೆಗಳನ್ನು ಆ ಕಡೆ ಈ ಕಡೆ ಮುರಿದು ಕಟ್ ಮಾಡ್ತಾ ಇದ್ದೇನೆ. ನಾವು ಬಂಡಿಗಾಲಿ ಆಟ ಅಂತ ಹೇಳಿ ಆಡ್ತಿದ್ವಿ. ನಾವು ಚಿಕ್ಕವರಿದ್ದಾಗ ಬುರ್ಲು ಮರಗಳು ತುಂಬ ಅಂದರೆ ತುಂಬ ಇದ್ದವು, ಮನೆ ಸೈಡಲ್ಲೆಲ್ಲ ಇದ್ವು ಅಂತಲೇ ಹೇಳ್ಬೋದು. ನೋಡಿ ಈ ಥರ ಬಂಡಿಗಾಲಿ ರೆಡಿ ನನ್ನ ಮಗಳಿಗೆ ಆಟ ಆಡೋದಕ್ಕೆ. ಈ ಥರ ಎರಡು ಕಡೆ ಸಿಗಿಸ್ಕೊಳ್ಬೇಕು ಹೂವು. ನೋಡಿ ಈ ಥರ ಆಡಿದರೆ ಆಯಿತು. ದೊಡ್ಡವರಿದ್ದರೆ ಇನ್ನೊಂದು ಸ್ವಲ್ಪ ದೊಡ್ಡ ಕೋಲು ಮಾಡ್ಕೊಬೋದು, ಚಿಕ್ಕವರಿದ್ದರೆ ಚಿಕ್ಕ ಕೋಲು ಮಾಡ್ಕೊಬೋದು. ಇದೇ ಒಂಥರ ಖುಷಿ ಕೊಡುತ್ತೆ ಆಟ ಆಡೋದಕ್ಕೆ. ಈ ಥರ ನನ್ನ ಮಗಳು ಆಟ ಆಡ್ತಾ ಇದ್ದಾಳೆ ನೋಡಿ. ಈ ಥರ ಎಷ್ಟು ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕು ಕಮೆಂಟು ಶೇರು ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ.